ಇಷ್ಟ ಕುಂಡ ಬಾಂಡೆ ಸಾಮಾನು ಕುಡಿಯವು ಇವ ಅವು ಸುತ್ತಿಕ್ಕಿ ಮತ್ತಿನ ಅರಿಬೇದವು ಒಗದು ಹಾಕಿ ಅವ್ವ ಸಾಕಾಗಿ ಹೋಗತ್ ನೋಡು. ಗಿರ್ಜಾ, ಏನು ಹೇಳ್ರಿ? ಒಂದು ಕಪ್ ಚಾ ಕೊಡ. ಚಾ ಬೇಕಾ? ಚಾ ಮುಂಜಾನಿಂದ 4 ಸರ ಆತಿಗೆ ಚಾ ಕುಡಿಯಾಕತ್ತ. ಮುಂಜಾನಿಂದ ನನಗೆ ಚಾ ಕಾಸಿ ಕಾಸಿ ಸಾಕಾಗಿ ಹೋಗೈತಿ. ಯಾಕರ ತಂಪಿಡ್ತತ ಏನ ಬರೋದು ಚಾ ಕೊಡು ಒಂದು ತಂಪೈತೆ ಅನ್ನೋದು. ಮಳೆ ಬರಾಕತ್ತತಿ, ಚಾಯ್ ಕೊಟ್ಬಿಡು, ಇದಾಗಂಗಿಲ್ಲ ಹಂಗೆ ಹಿಂಗೆ ಅಂತೇಳಿ ಮುಂಜಾನಿಂದ ಒಲಿ ಮ್ಯಾಗಿನ ಚಾ ಡಬ್ರಿ ಕೆಳಗಿಳಿಲ್ಲ ನಾನು. ಮಾಡ್ಕೊಡುದಿಲ್ಲ ಚಾ, ಮಾಡ್ಕೊಡುದಿಲ್ಲ. ಏ ಸುಮ್ಕಿರ ನೀನ, ಏನು ನಾ ಕೇಳಿದ್ ಒಂದು ಕಪ್ ಚಾ ನಿನಗೇನು ಬಂಗಾರಕ್ಕೆ ಏನೇ ಏನು ರೊಕ್ಕಕ್ಕೆ ಏನೇ ನಾನು ಈ ನಮ್ನಿ ಅಂಗಳದ ನಿಂತು ಬಾಯ ಮಾಡಕತ್ರ. ಅಯ್ಯೋ ಗಿರ್ಜವನ್ ಗಂಟ ಮಲ್ಲಪ್ಪ ಹೊಡೆದ ಬಿಟ್ಟು ನೇನಕಿನ್ನ ಅಂತಂದು ಅದಕ್ಕೆ ಬಾಯ ಮಾಡಕತ್ತಿರ್ಬೇಕಕ್ಕೆ ಅಂತಂದು ಮಂದಿ ಎಲ್ಲ ಕುಡಿಸ್ಬೇಕು. ಈಗ ಒಣ್ಯಾನ ಮಂದಿ ನೀನು ಕಾಸು ಕೊಡ್ತೇನಿಲ್ಲ ಚಾ ಈಗ ನೀನು. ನನ್ನ ಕೈಯಾಗ ಆಗೋದಿಲ್ರಿ, ನನ್ನ ಕಡೆಯಲ್ಲಿದ್ದ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಚಾ ಕಾಸು ಕೊಡೋದು. ಏನು ಮುಂಜಾನೆ ಚಾ ಕುಡುದಿಲ್ಲ ಬಿಡ ಅನ್ನಕ 4ನೇ ಸರ ಈಗ ಕುಡಿದ್ರೆ 5ನೇ ಸರ. ಮತ್ತೆ ಇವತ್ತೇನು ಹೊಲಕ್ಕೆ ಹೋಗ್ತಿರ್ನಿ ಇಲ್ಲ? ಇವತ್ತು ಹೊಲ್ದಾಗ ಏನು ಕೆಲಸ ಇಲ್ಲ, ನಾಳೆ ಬಾ ಅಂದಾರ ಹೊಲಕ್ಕೆ. ಹೌದನ? ಆತ ಹಂಗಾರ ಈಗ ಬಸ್ ಸ್ಟ್ಯಾಂಡ್ ಕಡೆ ಒಟ್ಟು ಹೋಗಿ ಅಡ್ಡಾಡಿ ಬಂದು ಮತ್ತೆ ಇನ್ನೊಂದು ಕಪ್ ಚಾ ಕಾಯಿಸ್ಕೊಡು ಅನ್ನೋದು ನನ್ನ ಕೈಯಾಗ ಆಗೋದಿಲ್ಲ ನೋಡು. ಹೊರಗೆ ಹೊಂಟಿರಿಲ್ಲ ನೀವು ಊರಿಗೆ? ಅದಕ್ಕೆ ಸೇರ್ತಿ ನಾ ಒದ್ರದಂಗೆ ಒದಿರ್ತಿ ಹೊಕ್ಕಿನ ಬಿಡ. ಒಂದು ಕಪ್ ಚಾ ಹಿಡಿದ ಒಂದು ದೊಡ್ಡ ತಪ್ಪಾತು ಹೊಕ್ಕಿನ ತಗೋ. ನಾನು ಅಲ್ಲೇ ಹೊರಗೆ ಕೊಡ್ತೀನಿ ಚಾ. ನಿನ್ನ ಚಾ ಯಾರಿಬೇಕಾಗಿತ್ತು ಹೋಗು. ನಾನು ನಾಯಿ ಒದ್ರದಂಗೆ ಒದಿರ್ತೇನೆ ಅಂತ ಹೇರಿನೇ ಇಲ್ಲ. ಅಲ್ಲೇ ತಿನ್ರಿ ಅಲ್ಲೇ ಕುಡೀರಿ ಚಾ. ನೀವು ಮನೆಗೆ ಒಂದ ಬಂದ್ರೆ ಹೇಳ್ತೇನೆ ನಿಮ್ಗೆ ಅವಾಗ. ನನ್ಗೆ ನಾಯಿ ಅಂತೀರಿ? ನಾಯಿ ಗೆದ್ದೇನೆ ನಾನು. ನಾನು ಹೊಟ್ಟೆ ತುಂಬ ತಿನ್ಲಿಕ್ಕಂದ್ರು ನನ್ನ ಗಂಡ ತಿನ್ಲಿ ಬಿಡು, ನನ್ನ ಮಗ ತಿನ್ಲಿ ಚಂತಂಗ, ಅವ್ರು ತಿಂದು ಉಳ್ದದ್ದು ನನಗಂತಂದು ನಾನು ಇದನ್ನು ಮಾಡಿದ್ರೆ ನನಗೆ ನಾಯಿ ಅಂದ್ರಲ್ಲ ನೀವು. ಇರ್ಲಿ ಹೇಳ ಹಿಂಗೆ ಇರ್ರಿ ನೀವು. ಆತ್ ಬಿಡ ನೀನು ಗೋನ್ ಮುರ್ಕೊಂಡು ತಕ್ಕ ಗೋನ್ ಕುಣಿಸ್ತೀಯಲ್ಲ ಹಂಗೆ ಮತ್ತೆ ಲಟ್ಟನ್ನು ಮುರಿದಿತ್ತು. ಆತ್ ಬಿಡ ಹೊರಗೆ ಕುಡಿತೀನಿ ಚಾ ನಾನು. ಬರ್ರಿ ಹೊರಗೆ ಕುಡೀರಿ ಚಾ. ನೀವು ಹೊರಗೆ ತಿನ್ರಿ, ಹೊರಗೆ ಕುಡೀರಿ ಚಾ. ಒಂದ ಮನೆ ಬರ್ರಿ ಗಿರ್ಜಾ, ಒಂದು ಕಪ್ ಚಾ ಇದ್ರೆ ಕೊಡ್ತೀನಿ ಅನ್ರಿ. ಅವಾಗ ಹೇಳ್ತಾನೆ, ಈಗೇನು ಹೇಳೋದಿಲ್ಲ. ಮುಂದಕತ್ತ ಬರ್ರಿ ಇಲ್ಲಿ ಮುಂದಕತ್ತ ಬರ್ರಿ. ಅದಕ್ಕೆ ನಾ ಬರೋದಿಲ್ಲ ನೋಡು. ಬರೋದಲ್ಲ ಮುಂದಕ್ಕೆ, ಸರಳ ಮುಂದಕ್ಕೆ ಬಂದಿಲ್ಲ. ಬಾಂಡೆ ಎಷ್ಟದಾವು ನೋಡ್ರಿ ಇಲ್ಲಿ ಬಂದು ಎಷ್ಟು ತಿಂದು ಹೊಟ್ಟೆ ಐತೆ ಕಣ್ಣಂಬಡಿ ಕಟ್ಟೈತೆ. ಹಂಗೆ ತಿನ್ನೋದು, ಬುಟ್ಟಿಗೆ ಬಾಂಡೆ ಸಾಮಾನು ಇಡೋದು ಹಂಗೆ. ಒಂದು ಗ್ಲಾಸ್ ನೀರು ಕುಡಿದಿರ್ತಿರಲಿಲ್ಲ, ಹೊಳ್ಳ ಅದನ್ನು ತಿಕ್ಕಾಕಿಡೋದು. ನಾನು ಏನು ರೋಬೋಟ್ ಮಾಡ್ರಿನ? ಏನು ಮಿಷಿನ್ ಮಾಡ್ರಿ? ನನ್ನ ಕೈ ಅದಕ್ಕೆ ಕೊಡ್ತಾವೆ. ನೋಡಿರಿ ಕೈಯನ್ ಗಿರಿ ಅಳಕಿಸಿ ಹೋಗ್ಯಾನ ನನ್ನ ಬಾಂಡೆ ತಿಕ್ಕಿ ಇಷ್ಟು ಬಾಂಡೆ ಅದಾವು, ಇನ್ನೂ 2 ಬಕೆಟ್ ಅರಿಬಿ ಅದಾವು. ನನ್ನ ಕೈಯಾಗ ಆಗೋದಿಲ್ಲ ಚಾ ಮಾಡೋದು. ಹೇಳ್ತೇನೆ ನೋಡ ಈಗ. ಹೂನ ಆತ್ ಬಿಡೋ ಮರ ಇಲ್ಲಿದ್ನ್ಯಾ ನನ್ನ ತಲೆ ಹಿಡಿಸಿ ಮತ್ತೇನೈತಿ ಹೊಕ್ಕೆ ತಗೋ. ಹೊಕ್ಕಿ ಅನ್ನಕತ್ತಾನ 15 ನಿಮಿಷ ಆತು. ಹಾಗಾಗಿ ಮತ್ತೆ ಚಾ ಕಾಸು ಕೊಡ್ತಾ ಕುಡಿದು ಹೋದ್ರ ನೀನು ನಿಂತಿದ್ರೆ ಅದನ್ನೇನು ತಲೆಗೆ ಇಟ್ಕೊಂಡಿದ್ರೆ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ನನಗೆ. ಹೊರಗೆ ಹೊಕ್ಕಿನಂತ ಏರಿಲ್ಲ ಈಗ, ಹೊರಗೆ ಹೋರಿ ನೀವು. ಮನೆ ಕೆಲಸ ಮಾಡ್ತಾ ಹೊಳ ಇದನ್ನು ಮಾಡಬಾರ್ದು. ಏನು ಚಾ ಕುಡುದಿಲ್ಲ ಮತ್ತೊಂದು 5ನೇ ಸರ ಚಾ ಕಾಸು ಕೊಡು ಅನ್ನೋದು ನಮಗೂ ಬೇಸರ ಆಸ್ರ ಅನ್ನೋದು ಇರೋದಿಲ್ಲನ. ಇವ್ರದ ಮಾಡ್ಕೊತ ಕುಂದ್ರದು ಮನ್ಯಾಗಿದ್ರಂದ್ರೆ. ಯಾರ ಒಂದಿನಾರ ಏನು ಕೆಲಸ ಮಾಡಿ ಬೇಸರ ಆಗಿರ್ತೈತಿ ಕುಂದ್ರೆ ನೀನು ಒಂದು ಕಪ್ ಚಾ ಕಾಯಿ ಕೊಡ್ತೇನೆ ನಿನಗೆ ಅನ್ನೋರು ಇಲ್ಲ ನನಗೆ. ಮತ್ತೆ ಬಂದಾರ ಇಲ್ಲಿ ನಾ ಓದಿರ್ತೀನಂತ. ಬರ್ರಿ ಹೇಳ್ತಾನೆ, ನಿಮ್ಮ ಮನೆಗೆ ಒಂದ ಬರ್ರಿ ಹೇಳ್ತಾನೆ. ಅವಾಗ ಬರ್ಲಿ ಇವತ್ತು ಮನೆಗೆ ಹೇಳ್ತಾನೆ. ನಾಯ ಹಂದೆ ಹೇಳ್ತೇನೆ ನಾನು. ಅಲ್ಲೇನ ಮಾರಕ್ಕೆ ಬಂದ ನೋಡು. ಇನ್ನ ಮನೆ ಬಾಂಡೆ ಸಾಮಾನು ಮಾರಕ್ಕೆ ಬಂದ. ತಡಿ ಹೋಗಿ ಬರ್ತೇನೆ. ಆಮೇಲೆ ತಿಕ್ಕಿದ್ರೆ ಆತು ಬಿಡು ಬಾಂಡೆ. ಬಂದ್ಮೆ ತಿಕ್ಕೋದಿದ್ದ ಐತೆ. ಸಂಜೆ ತನಕ ಕೆಲಸ ಎಲ್ಲ ತಪ್ತೇನೆ ಮಕ್ಕಳಿಗೆ. ಹೋಗಿ ನೋಡಿ ಬರ್ತೇನೆ ತಡಿ. ಏನೇನ ಬುಟ್ಟಿ ಡಬರಿ ಬಂದಾವು. ಏನೋ ಮಲ್ಲಪ್ಪ ಹೊಲಕ್ಕೆ ಹೋಗಿಲ್ಲ ನೀವತ್ತ? ಇಲ್ರಿ ಶಂಕರಪ್ಪನಾರ ನಾಳೆ ನೋಡ್ರಿ ಹೊಲಕ್ಕೆ ಹೋಗ್ಬೇಕು. ನೀವು ಹೋಗಿಲ್ಲ ನೀವತ್ತ? ಹೊಂಟೇನೋಪ್ಪ ಚಾ ಕುಡಿದು ಹೋದ್ರತಂತಂದು ಬಂದು ನೋಡು. ಯಾಕ ನೀನು ಹೋಗಿಲ್ಲ ಇವತ್ತ? ಇಲ್ರಿ ಒಟ್ಟು ಕೆಲಸ ಇತ್ತ ಹಂಗಾಗಿ ಹೋಗ್ಲಿಲ್ಲ. ನಾಳಿದ್ದು ಹೋಗ್ಬೇಕು ಮತ್ತೆ. ಹೌದನೋಪ್ಪ. ಏನೋ ಬಿತ್ತು ಕುಂತೇವಿ, ಏನು ಮಳಿನ ಆಗೋಲ್ಲ ನೋಡು ಒಟ್ಟ. ನೋಡ್ರಿ ಶಂಕರಪ್ಪನಾರ ಈಗ ಮಳಿ ಆಗ್ಬೇಕ್ರಿ. ಎಲ್ಲಾರು ಬಿತ್ತಾರೀಗ ಮಳಿಗೆ ದಾರಿ ಕಾಯಕತ್ತಾರ. ಏನು ಮಳಿನ ಆಗೋಲ್ ನೋಡು ಒಟ್ಟ. ಏನ್ರಿ ಮಲ್ಲಪ್ಪನರ ಒಟ್ಟ ಈಗೇನ್ ಚಾದ ಅಂಗಡಿ ಕಡೆ ಹಾಯ್ದ ಬಿಟ್ಬಿಟ್ರಿ? ನಾವು ಬರ್ತೇವೋ ಮರ, ನೀನ ಇರೋದಿಲ್ಲ. ಹೌದ್ರಿ ಅಂಗಡಿ ಬಿಟ್ನಾ ಎಲ್ಲಿ ಹೋಲಿ? ಹ್ಞೂ ರೀ ನಾಷ್ಟ ಆತ್ ನೋಡ್ರಿ ಗೌಡ್ರ, ನಿಮ್ದು ಆತ ರೀ? ನನ್ನ ಗಂಡು ಬಂದ. ನಾನು ಕರೆ ಈಗ ಏನಾರ ನಗು ಮುಖ ಇಟ್ಕೊಂಡು ಕುಂತ್ನಿ ಅಂದ್ರೆ ಮತ್ತೆ ಚಾಕೈತಾನ ಮಕ್ಕ ಉಬ್ಬಸ್ಕೊಂಡು ಸುಮ್ಮನೆ ಸಿಟ್ನ್ಯಾಗ ಕುಂದಿರ್ಬೇಕು. ನಾ ಈಗ ಅಂದ್ರನ ಕೇಳೋದಿಲ್ಲ ಚಾ ಈಗ ಮಾಡಿಕೊಡು ಅಂತೇಳಿ. ಇಲ್ಲತ್ತಂದ್ರೆ ಚಾ ಕಾಸು ಕೊಡ್ತಂತ ತಲೆ ತಿಂತಾನ. ಉಮ್ಮನ ಸಿಟ್ಟಾಗಿ ಕುಂದಿರ್ಬೇಕು ನಾನೀಗ. ಗಿರ್ಜಾ ಏನು ಹೇಳ್ರಿ? ಏನಿಲ್ಲ, ಆಗಲೇ ಚಹಾ ಕಾಸ್ಕೊಳ್ಳೋದಕ್ಕೆ ಬೈದ್ಬಿಟ್ನೆ. ನೀ ಏನು ತಪ್ಪು ತಿಳ್ಕೊಬೇಡ. ನಿನಗೊಂದು ಕಪ್ ಚಹಾ ಕಾಸು ಕೊಡ್ತೀನಿ ಆತ. ನಿನಗೊಂದು ಕಪ್ ಚಹಾ ನನಗೊಂದು ಕಪ್ ಚಹಾ ನಾನೇ ಕಾಸ್ಕೊಂಡ್ಬರ್ತೀನಿ. ನೀ ಕುಂದ್ರ ರಾಮ್ ಕುಂದ್ರ. ಆತ್ ತೋರಿ. ಏನು ಬೇಜಾರ ಬೇಡ. ನನ್ನ ಗಂಡು ಚಾ ಕಾಸ್ಕೊಂಡ್ಬರ್ತಾನಂತೆ. ಯವ್ವ ನಾ ಏನ್ರ ನಕ್ಕೋತ ಕುಂತೀನಿ ಅಂದರೆ ನಾನೇ ಚಾ ಕಾಸೋದಕ್ಕಿತ್ತ. ಹಬ್ಬ ನನ್ನ ಗಂಡನ ಚಾ ಕಾಸಕತ್ತಾನ. ಆರಾಮ್ ಕುಂತಿರ್ತೀನಿ. ಒಂದು ಕಪ್ ಚಾ ಯಾರು ಕಾಸು ಕೊಡ್ತಾರಪ್ಪ ನನಗೆ ಕೆಲಸ ಮಾಡಿ ಬೇಸರ ಆಗೈತಿ ಅನ್ನಕತ್ತಿದ್ದೆ. ಹಬ್ಬ ಕುಂತಲ್ಲ ಒಂದು ಕಪ್ ಚಾ ಕಾಸು ಕೊಡ್ತಾನೆ ಅದು ಗಂಡ. ಮಸ್ತ್ ಆತ್ ಬಿಡು. ಸುಡು ಚಾ ಕಾಸ್ಕೊಂಡು ಕುಡಿದ್ರೆ ಆತಂಗಾರೆ. ಸಕ್ರೆ ಡಬ್ಬೆ ಎಲ್ಲೈತಿ? ಸಕ್ರೆ ಇದೆ ಡಬ್ಬೆ ತಿಕ್ಕಾಕಿಟ್ಟೇನಿ. ನೀರು ಹನಿಸಿಟ್ಟೇನೆ ಅದನ್ನು. ಮತ್ತು ತಿಕ್ಕಿ ಹಾಕಿದ್ರೆ ಆತಂತೇಳಿ ಅಲ್ಲೇ ಇದ್ರಾಗ ಬಟ್ಟದ ಹಾಕಿಟ್ಟೇನೆ ನೋಡು. ಹ್ಞೂ ಆತು. ಏನ ಚೆಲ್ಲಿದ್ರೇನ? ಏನಿಲ್ಲ, ಡಬ್ಬಿ ಕೈ ಜಾರ್ ಬಿತ್ತಾಳ. ಏನ ಕೆಳ ಚೆಲ್ಲಿದ್ರೇನ? ಇಲ್ಲ ಮರೆ ಏನು ಚೆಲ್ಲಿಲ್ಲ, ಖಾಲಿ ಡಬ್ಬಿತ್ತು.
ಅಯ್ಯೋ ಮಾರೇ ಇದ್ರಾಗ ಉಪ್ಪಿಂದು ಸಕ್ರೆದು ಗೊತ್ತಾಗಲ್ಲ ಎರಡೂ ಒಂದೇ ಸಣ್ಣಗೆ ಸಕ್ರೆನೂ ಐತಿ ಉಪ್ಪುನೂ ಐತಿ ಎರಡೂ ಒಂದೇ ಡಬ್ಬೆ ಹಾಕಿಟ್ಟಾಳ ಈಕಿ ಅಯ್ಯಯ್ಯೋ ಗೊತ್ತಾಗೋದಲ್ಲ ಇದ್ರಾಗ ಗೇಜೆ ಸಾಕು ಸಿಟ್ಟಾಗ್ಬೇಡ ತಗೋ ಚಾ ಇಡಿ ಕೊಡ್ರಿ ಇಲ್ಲಿ ನೀವು ಹಾಕೊಂಬರ್ರಿ ಚಾನ. ನಾನು ಹಾಕೊಂಬರ್ತೀನಿ ಹಾಕಿಟ್ಟೆ ತೊಗೊಬರ್ತೇನೆ ಹೆಂಗಾಗೈತೆ ನಾವು ಚಾ ಕುಡ್ದು ಹೇಳು ಕೊಡಕ್ಕೆ ಎಲ್ಲ ಹಾಕಿ ಮಸ್ತಂಗೆ ಚಾ ಮಾಡೀನಿ ಇದೇನ್ರಿ ಚಾನ ಕಲಗಚ್ಚೆ ಇದು ಉಪ್ಪು ಹಾಕಿ ಚಾ ಮಾಡ್ರಿನ. ಇಲ್ಲೋ ಮಾರ ತಡಿ ಚಾ ಕುಡಿದು ಹೇಳ್ತೇನೆ ನಾನು ಹೆಂಗಾಗೈತೆ ಅಂತ ಜೂ ತಪ್ಪತ್ ನೋಡು ಭಾರಿ ತಪ್ಪತ್ ನನ್ನಿಂದ ಏನು ಹಾಕಿರಿ ಹೇಳ್ರಿ ಅದ್ರಾಗ ಚಾದಾಗ. ಅದು ಇದು ಏನಂದ್ರೆ ಅಲ್ಲಿ ಉಪ್ಪಿಂದು ಸಕ್ರೆದು ಒಂದೇ ಕಡೆ ಇಟ್ಟಿದ್ದೆ ಯಾರತ್ತ ಗೊತ್ತಾಗಲಿಲ್ಲ ಹಂಗೆ ನೋಡ್ಲಾರ್ದನ ಹಂಗೆ ಎತ್ತಿ ಒಂದು 4 ಚಮಚ ಹಾಕಿಬಿಟ್ನೆ ಅದು ಸಕ್ರೆ ಬದಲಿ ಉಪ್ಪು ಹಾಕಿಬಿಟ್ಟೇನಿ. ಏನೇ ಉಪ್ಪು ಹಾಕಿರ್ಯಾ ನನಗೆ ಗೊತ್ತಿತ್ತು ಹಿಂಗೆ ಆಗತ್ತಂತೇಳಿ ನಂಗೆ ಗೊತ್ತಿತ್ತು. ಏನು ಬಾಯ್ ಬಿಟ್ಕೊಂಡು ಕೂತ್ರಲ್ಲ. ಯವ್ವ ಚಾಕ ಸಂಬಂಧ ಅರ್ಶಿನ ಡಬ್ಬಿ ಅದಕ್ಕೆ ಕಡಿಬಿಟ್ಟೇನಿ ಈಕೆ ನೋಡಿಲ್ಲ ಅಂದ್ರೆ ಏನಿಲ್ಲ ಈಗ ಕಸಬರ್ಗೆ ತೊಗೊಳೋಣ ಅತ್ತಾಳನ್ನ ನಾನು ಹೋಗಿ ಅಡುಗೆ ಮನೆ ಸ್ವಚ್ಛ ಮಾಡಿಬಿಡ್ತೇನೆ. ಚಾ ಚಲೋ ಆಗಿತ್ತಂದ್ರೆ ಏನು ಅಂತಿದ್ದಿಲ್ಲಕ್ಕಿ ಮರೆತು ಚಾ ಸಕ್ರೆ ಬದಲಿ ಉಪ್ಪು ಹಾಕ್ಬಿಟ್ಟೇನಿ ಏನಿಲ್ಲಕ್ಕಿ ಈಗ ನನ್ನ ಯವ್ವ ಹೋಗಿ ಮತ್ತೆ ಅಡುಗೆ ಮನೆ ಸ್ವಚ್ಛ ಮಾಡ್ತೀನಿ ಯವ್ವ ನೋಡಿಲ್ಲ ಅಂದ್ರೆ ನಾ ಅವತಾರ ನೋಡೋಕ್ಕಾಗಂಗಿಲ್ಲ ನನಗೆ ಬರೀ ಚಾದಾಗ ಉಪ್ಪು ಹಾಕಿದ್ದಕ್ಕೆ ಈ ನಮ್ಮನೆ ಮಾಡಕತ್ತಾಳಕ್ಕಿ ಗೊತ್ತಾಗ್ಲಾರ್ದ ಇನ್ನು ಅಡುಗೆ ಮನ್ಯಾಗ ಅರ್ಶಿನ ಚೆಲ್ಲಿ ಹೊಲಸಾಟ ಮಾಡ್ಯಾನ ಅಂತ ಗೊತ್ತಾದ್ರೆ ಮುಗ್ದ ಹೋತಿಗೆ ನಾನು ಕತ್ತಿನ ಮುಗಿಸ್ತಾಳಕ್ಕಿ. ಹೋಗ್ರಿ ಕಮ್ಮಗೆ ಚಾ ಮಾಡ್ರಿ ಒಳಗೆ ಹೋಗ್ರು ಹೋಗ್ರಿ ಅದು ಮುಸ್ರಿ ಬಾನಿಗೆ. ಇಲ್ಲಿ ತಗೋ ಇನ್ನೂ ಕಾಸ್ಕೊಂಬರ್ತೇನೆ ತಡಿ ಚಾನ. ಇನ್ನೇನು ಚಾನ ಮರೇ ಬೇಡ ನನಗೆ. ಅಯ್ಯೋ ಅಡುಗೆ ಮನೆಗೆ ಹೋಗೇ ಅಯ್ಯೋ ಈಕಿನ ಅಡುಗೆ ಮನೆ ಕಳ್ಸಬಾರತಿತ್ತು ನಾನು ಸ್ವಚ್ಛ ಮಾಡೋತನ ಏನೈತೇನು ಕತಿ ಮುಗ್ದ ಹೋತು ಮಲ್ಲಪ್ಪ ಇವತ್ತು ಅದು ಹೋಗತಿ ನಿನಗೆ. ಯವ್ವ ಅಡುಗೆ ಮನೆ ನೋಡಂಗಿಲ್ಲ ನೋಡು ಏರಿ ಚಾ ಮಾಡ್ಕೊಳ್ಳೋದಿರ್ಲಿ ತಿಪ್ಪಿ ಮಾಡಿಟ್ಟ ಅಡುಗೆ ಮನೇನ ಬರ್ಲಿ ಅದ ಏನಾ ಹ್ಞೂ ಬಂದು ಅಡಿಗೆ ಎದಕ್ಕೆ ಬಾಯ್ ಮಾಡ್ತಿ. ಗೊತ್ತಿತ್ತು ನನಗೆ ಇಷ್ಟು ಅಡುಗೆ ಮನೆ ಸ್ವಚ್ಛ ಮಾಡ್ಕೊಂತೇನೆ ಅಂದ್ರೆ ಗೊತ್ತಿತ್ತು ನನಗೆ ಇದು ಇಷ್ಟು ದೌಡ್ ಸ್ವಚ್ಛ ಮಾಡಿಟ್ಟಿನ ಅಂದ್ರೆ ಆತು ಬಿಡ ಅಂತಂದ್ಕೊಂಡ ಕುಂತಿದ್ದೆ ನಾನು. ಚಲಿಟ್ಟಾರಿ ಅರ್ಶನಾನ ಇದು ಓಟ ಬಳ ಸ್ವಚ್ಛ ಮಾಡ್ರಾಗ ಸಾಕಾಕತ್ತೀನಿ ನೀವು ಮತ್ತು ಹಂಗೆ ಚೆಲ್ಲಿದ ಅರ್ಶನ ಹೆಂಗಿದೆ ಮಾಡ್ಬೇಕು ತುಂಬಿ ಮತ್ತೊಂದು ಒರೆಸ್ಬೇಕು ತುಳ್ದಾಕೊಂತ ಅಡ್ಡಾಡಕ್ಕೆ ಬರ್ತದನ ಅದನ್ನ ಅರ್ಶನಾನ ಬಂದ್ರೇನಾ. ಗಿರ್ಜಾ ನೀ ಸಿಟ್ಟಾಗಕ್ಕೆ ಹೋಗ್ಬೇಡ ನೀ ಮಾತ್ರ ಸಿಟ್ಟಾಗಿ ತಕ ಡ್ಯಾನ್ಸ್ ಮಾಡೋಕ್ಕೂ ಹೋಗ್ಬೇಡ ಒದ್ರಕ್ಕೂ ಹೋಗ್ಬೇಡ ಎಲ್ಲ ಸ್ವಚ್ಛ ಮಾಡಿಬಿಡ್ತೇನೆ ಅಡುಗೆ ಮನೆ ಸ್ವಚ್ಛ ಮಾಡಿ ಇಷ್ಟು ನೀರು ಬಕೆಟ್ನೇ ಹಾಕೊಂಬ ಸ್ವಚ್ಛಗೆ ಒರೆಸ್ತೀನಿ ನೀ ಒದ್ರಬೇಡ ಆತಾ. ಮಾಡೋದೆಲ್ಲ ಮಾಡಿ ಇಷ್ಟು ಅಡುಗೆ ಮನೆ ಹೊಲಸಾಟ ಮಾಡಿಟ್ಟು ನಗಾಕರ ಹೆಂಗೆ ಮನಸ್ಸು ಬರ್ತದೆ ನಿಮಗೆ. ಹಲ್ಲು ನೋಡೋ ಅವ್ನು ಹಲ್ಲು ಸಲ್ಕೆ ಅಂತ ಹಲ್ಲು. ನೀ ಬೇಜಾರಕ್ಕೆ ಹೋಗ್ಬೇಡ ಎಲ್ಲ ಅಡುಗೆ ಮನೆ ತಳ ಕನ್ನಡಿ ಮಾಡ್ದಂಗೆ ಮಾಡ್ತೀನಿ ಹೊರಗೆ ಹೋಗಿ ಕುಂದ್ರು ಆತಾ. ಕುಂದಿರ್ತೇನೆ ಹೊರಗೆ ಕುಂದಿರ್ತೇನೆ ನಾನು ಅಕ್ರ ಮಾಡೋದಿಲ್ಲ ಇಷ್ಟು ದಿನ ಎಲ್ಲರಿಗೆ ಮರಿಗೆ ನನಗೆ ಬೇಷಾಗಿ ಮಾಡಕತ್ತೀರ ಎಲ್ಲರೂ ಕುಂದಿರ್ತೇನೆ ಹೊರಗೆ ನಾ ಬರೋರಾಗ ನಾ ಹೆಂಗೆ ಅಡುಗೆ ಮನೆ ಇಟ್ಟಿದ್ದು ಹಂಗೆ ಇರ್ಬೇಕದು. ಆತು ಹೋಗಿ ಹೊರಗೆ ನಡಿ ನಿನಗೆ ಇಲ್ಲಿ ಕುಂತ್ರೆ ಮನಸ್ಸಿಗೆ ಬರೋದಿಲ್ಲ ಮತ್ತೆ ಆತನ ಸ್ವಚ್ಛ ಮಾಡಿದ್ರೆ ಅಂತಂದು ಒದ್ರಕೊಂತ ನಿಂದಿರ್ತಿ ನೀ ಹೋಗು ಕಮಲಕ್ಕರ ಮನೆಗೆ ಹೋಗಿ ಬಾ ನೀನು ಇನ್ನು ಒಂದು ತಾಸು ಕುಂತ ಬಾ ಕಮಲಕ್ಕರ ಮನೆಗೆ ಹೋಗಿ ಮಾತಾಡ್ಕೊಂತ ಕುಂತ ಬಾ ಆತ ಹೋಗು. ಕಮಲಕ್ಕರ ಮನೆಗೆ ಹೋಗ್ಬೇಕಾ ಹೋಗಿ ಬರಲಿ ಹಂಗಾರೆ ನಾನು ಮತ್ತೆ ಬರೋದಿಲ್ಲ ನೋಡಿ ಈಗ ಒಂದು ಇಟ್ಟು ಕುಂತು ಒಂದು ಸ್ವಲ್ಪ ಹೊತ್ತು ಒಂದು ತಾಸು ಕುಂತು ಮಾತಾಡ್ಕೊಂತ ಕುಂತು ಬರಕ್ಕೆ ನಾನು ಮತ್ತೆ ಒದ್ರು ಹಂಗಿಲ್ಲ ಅಂಗಳಕ್ಕೆ ನಿಂತ ಗಿರ್ಜಾ ಅಂತೇಳಿ ಮತ್ತೆ ನೋಡಾಗ ಹೇಳ್ತಾನೆ. ಆತು ಹೋಗು ಕರೀದಿಲ್ಲ ನಿನ್ನ ಇವತ್ತು ಅಲ್ಲೇ ಇರು ನೀವು ಕಮಲಕ್ಕರ ಮನ್ಯಾಗ ಸಂಚಾನೇ ಇರು ನಾ ಮಾತ್ರ ನೀನು ಕರೀದಿಲ್ಲ ಆತಾ. ಆಯ್ತು ಹೋಗಿ ಬರ್ತೇನೆ. ಇದು ಬೇಕಿತ್ತ ನನಗೆ ಒಂದು ಕಪ್ ಚಾ ಸಂಬಂಧಲ್ಲಿ ಕುಡಿದು ಬಂದಿದ್ದೆ ಚಾನ ಇದ್ರಾಗ ಚಾದ ಅಂಗಡಿಯಾಗ ತನ್ನ ಮನೆ ಹಿಡಿದು ಬಂದು ಕುಂದ್ರಲಿಲ್ಲ ಯಾಕೆ ದೊಡ್ಡ ದಿಮಾಕ ಮಾಡಿ ಚಾ ಮಾಡಿಕೊಡಕ್ಕೆ ಹೋಗಿನಿ ಚಾನ. ಮೊನ್ನೆ ಬರೋಕ್ಕೆ ಯಾರು ಇಲ್ಲಿ ಬಲ್ಲೋರು. ಅಕ್ಕ ಇದನ್ನ ನಾ ದೋಸೆ ಮಾಡೋಣಂದಲ್ಲ ಅಕ್ಕಿ ಅದನ್ನ ನೆನೆಸಿದ್ದೇನೆ ಉದ್ದಿನ ಬೇಳೆ ಅದು ಆಗಲ್ಲ ಅಕ್ಕಿ ಉದ್ದಿನ ಬೇಳೆ ಅದು ತೊಳೆದು ನೆನೆಗೆ ಹಾಕೇನಲ್ಲ ನೋಡಿಲ್ಲ ನೀನು. ಇಲ್ಲಕ್ಕ ನೋಡಿದ್ದಿಲ್ಲ ನಾ ಅದಕ್ಕೆ ಕೇಳಿದೆ ಮತ್ತೆ ಅದೇ ಮತ್ತು ಲಕ್ಷ್ಮಿ ದೋಸೆ ಅದು ಮಾಡಂದ್ಲಲ್ಲ ಮತ್ತು ರೊಟ್ಟಿ ಹಂಗಾರೆ ಮಾಡೋದ ಬಿಡಕ್ಕೆ ಮತ್ತೆ ಹೊಲ ಕಟ್ಟಾಕ ಹೂನೇವ ಮತ್ತು ರೊಟ್ಟಿ ಮಾಡ್ತೀವಿ ಬಿಡ ಅಂತಂದ್ರೆ ಹುಡುಗರು ತಿನ್ನೋದಿಲ್ಲ ಸುಳ್ಳ ಬೇಸರ ಮಾಡ್ಕೊತಾರ. ಆಯ್ತು ಮಾಡಿದ್ರೆ ಆಯ್ತು ಹೌದಿಲ್ಲ ಬಟಾಣಿ ಪಲ್ಯನೂ ಮಾಡೋಣ ಮತ್ತು ಇದು ಕೊಬ್ಬರಿ ಐತಿ ಚಟ್ನಿ ಮಾಡಿ ದೋಸೆ ಹಾಕಿಕೊಡೋಣ ತಿನ್ನಾಕಿಲ್ಲ ನಾಷ್ಟಾಕ ಹೊಲಕ್ಕೆ ರೊಟ್ಟಿ ಕಟ್ಕಸಿದ್ರ ಹೌದಿಲ್ಲ. ಹ್ಞೂ ಅಕ್ಕ ಅಷ್ಟು ಮಾಡೋಣಂತು ಹಂಗಾರೆ ಕಲ್ಲನ್ ಕರ ಅರ್ದಿಟ್ಟೇವೆ ಒಂದೇ ಥರ ಪಲ್ಯ ಮಾಡಿ ಕಟ್ಟಿದ್ರೆ ತಗೋ ಹೆಸ್ರು ಕಾಳು ಸಬ್ಬಸ್ಗಿ ತೊಗೊಂಡೇವಲ್ಲ ಸಬ್ಬಸ್ಗಿ ಹಾಕಿ ಪಲ್ಯ ಮಾಡಿ ರೊಟ್ಟಿ ಕಲ್ಲನ್ ಖಾರ ಮೊಸರು ಅದು ಕಟ್ ಕಳ್ಸೋಣಂತ ಒಂದಿಟ್ಟು ಮ್ಯಾಗ ಒಟ್ಟು ಅನ್ನ ಸಾರು ಕಟ್ ಕಸಿದ್ರೆ ಮುಗಿತೈತಿ ಮೊಸರು ಅದು ಕೊಡ್ತೇವೆ ಹೊಲಕ್ಕೆ ಡಬ್ಬಿಗೆ ಹಾಕಿ ಸಾಕಷ್ಟು ಊಟ ಮಾಡ್ತಾರೆ ಮತ್ತೆ ರಾತ್ರಿ ಏನಕ್ಕೆ ಮತ್ತೆ ಬೇಷದ್ ಮಾಡಕ್ಕೆ ಬರ್ತೈತೆ ಹೌದಿಲ್ಲ. ಹ್ಞೂ ಕಷ್ಟ ಮಾಡೋಣಂತು ಹಂಗಾರೆ ಯಾಕೆ ಗಿರ್ಜಾವ ಕೆಲಸ ಮುಗಿಸ್ಕೊಂಡು ಬರ್ತೇನೆ ಅಂದಿದ್ಲು ಯಾಕೆ ಬಂದೇ ಇಲ್ಲ ಇನ್ನು ಕೆಲಸ ಮುಗ್ದತೆ ಇಲ್ಲ ಇನ್ನು ಮುಗ್ದಿರ್ಬೇಕಕ್ಕ ಆಗಲ್ಲ ನಾನು ಅಕ್ಕಿ ಕಸ ಹೊಡ್ಯಾಕತ್ತಿದ್ನಲ್ಲ ಬಾಂಡೆ ಬಳಗಾಕತ್ತಿದ್ಲು ಗಿರ್ಜಾಕ್ಕ ಸಪ್ಪಳಾಗಕತ್ತಿದ್ವು ಬಾಂಡೆದ್ದು ಹೌದನ ಹಂಗಾರೆ ಬರ್ತಾ ಇನ್ನು ಕೆಲಸ ಮುಗಿತಂದ್ರೆ ಬರ್ತಾ ಇತ್ತು ಕುಂದ್ರಾಕ ನೀಲ ಕಮಲಕ್ಕ ಬಾ ಗಿರ್ಜಕ್ಕ ಹ್ಞೂ ಎಲ್ಲ ಕೆಲಸ ಮುಗಿಸ್ಕೊಂಡು ಅಕ್ಕ ತಂಗಿ ಕುಂತ್ಬಿಟ್ರೆ ಮಾತಾಡ್ಕೊಂತ ನೀನು ಬರೇ ದಾರಿ ಕಾಯ್ದೆ ನೋಡು ಬರ್ತೇನೆ ಅತ್ತಿ ಬರೋದೇ ಇಲ್ಲ ಒಟ್ಟೆ ಬೀಗ್ರು ದಾರಿ ಕಾಯ್ತಾರ ನಂಗೆ ಕಾಯ್ದೆ ನಿನ್ನ ಇವ ಕಮಲಕ್ಕ ನಮ್ಮ ಮನ್ಯಾಗ ಇವತ್ತ ಮಸ್ತ್ ಕಾಮಿಡಿ ತಡಿ ಹೇಳ್ತ ನಿನಗೆ ಹೌದಾ ಏನೇವ ಅಂತದ್ದು ಕಾಮಿಡಿ ಅದು ಏನು ಮಾಡಿದೆ ಕಾಮಿಡಿ ಅಂತದ್ದು ಇವ ಕಮಲಕ್ಕನ್ ನೋಡು ಇನ್ನು ಹೇಳಕ್ಕಿನ ಮುಂಚೆಕ ನಕಾಕತ್ತಿ ತಡಿ ಹೇಳ್ತಾನೆ ಒಟ್ಟೆ
ಕಮಲಕರ ಸ್ವಲ್ಪ ಕಾಮಿಡಿ ಕತೆಗಳನ್ನು ಹಾಕ್ರಿ ನೀವು ಅಂತಂದು ಕಮೆಂಟ್ ಬರ್ತಿದ್ವಿ ರೀ. ಹಾಗಾಗಿ ಕಾಮಿಡಿ ಕತೆನ ಹಾಕಾಕತ್ತೇನೆ ರೀ. ನೋಡ್ರಿ ಇಷ್ಟ ಆತಂದ್ರೆ ಯಾರಾದರೂ ಸಬ್ಸ್ಕ್ರೈಬ್ ಆದ್ರೆ ಹಂಗೆ ನೋಡಾಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಮಗೆ. ಕಮಲಕ್ಕ ನಾನು ಬಂಡೆ ತಿಕ್ಕಾಕತ್ತಿದ್ದೆ ಮುಂಜಾನೆ. ಮಂಜು ಅವರಪ್ಪ ಚಹಾ ಮಾಡ್ಕೊಡು ಅಂತಂದ. ಒಂದು 4 ಸರ ಚಹಾ ಕುಡಿದಿದ್ರು. ನಾನು ಕೇಳೋಕಿನ ಮುಂಚೆಗೆ 4 ಸರ ಚಹಾ ಆಗಿತ್ತ. ಕಾಸು ಕೊಡೋದಿಲ್ಲ ಅಂತಂದು ಬೈಯಾಕತ್ತೆ. ಬರೀ ಇದನ್ನ ಮಾಡ್ಲ ನಾನು ಚಹಾ ಡಬ್ರಿ ಒಲಿ ಮ್ಯಾಗಿಂದು ತಪ್ಪಲ್ದು ಅಂತಂದು ಹೋಗಿ ಚಹಾದ ಅಂಗಡಿ ಚಹಾ ಕುಡಿದು ಬಂದಾರ. ಹೊಳ್ಳಿ ನಾವು ಉಮ್ಮನ ಕುಂತಿದ್ದೆ ಚಟ್ಕೊಂಡು. ಹಂಗೆ ಕುಂತೆ ಸುಮ್ಮನೆ. ನನಗೇನು ಸಿಟ್ಟು ಇದ್ದಿದ್ದಿಲ್ಲ ಬಿಡು. ಇದು ನಕ್ಕೋತ ಕುಂತೆ ಮತ್ತೊಂದು ಕಪ್ ಚಹಾ ಕೇಳ್ತಾರ ಬಾ ಅಂತೇಳಿ ಉಮ್ಮನ ಕುಂತನೆ. ಸಿಟ್ಟು ಮಾಡ್ಕೊಂಡೆ ಚಹಾ ಕಸ್ಕೊಂಬರ್ತೇನೆ ತಡಿ ನಿನಗೆ ನನಗೆ ಅಂತಂದು ಹೋದ್ರ. ಮುಂದೆ ಏನಾಯ್ತು ಹೇಳು? ಏನಾಯ್ತು ತೆಗಿರ್ಜಕ್ಕ ಮುಂದೆ? ಏನೋ ಇನ್ನು ಅಂಥದ್ದು ಏನಾಯ್ತು? ಕಮಲಕ್ಕ ನನ್ನ ಗಂಡ ಸಕ್ಕರೆ ಹಾಕು ಬದ್ಲಿ ಚಹಾಕ್ ಉಪ್ಪು ಹಾಕ್ಯಾನ ಯವ್ವ. ಅಯ್ಯಯ್ಯೋ ಹೌದಾ? ನಾ ಕಮಲಕ್ಕ ಕರೆ ಸುಳ್ಳಲ್ಲ. ಅಯ್ಯೋ ನೀನು ಹಾಗ ಎಂತ ಹಾಕಿದ್ಯಾ ನೀನು? ಅಲ್ಲ ನೀನು ಮಲ್ಲಪ್ಪನಿಗೆ ಒಂದು ಕಪ್ ಚಹಾ ಮಾಡ್ಕೊಡ್ಬೇಕಿಲ್ಲ ನೀನು ಇಂಥದ ಯವ್ವ ಪಾಪ. ನೋಡುವ ಯವ್ವ ಗಿರ್ಜಕ್ಕನ ಎಂತ ಹಾಕಿದ ಪಾಪ. ಅಲ್ಲ ಮಲ್ಲಪ್ಪನ ಚಹಾದ ಕಾಸು ಕುಂತಿದ್ರಲ್ಲ ಅವ್ರಿಗೆ ಯಾಕೆ ಗೊತ್ತಾಗಿಲ್ಲ ಸಕ್ಕರೆ ಚಹಾ ಪುಡಿ ವ್ಯತ್ಯಾಸ ಗೊತ್ತಾಗಿಲ್ಲ? ಅಲ್ಲೇ ಇರೋದು ಕಾಮಿಡಿ. ನಾನು ಸಕ್ರೆ ಮತ್ತು ಚಹಾ ಪುಡಿ ಒಂದೇ ಥರ ಡಬ್ಬಿ ತೊಗೊಂಡಿದ್ದೆಲ್ಲ ಕಮಲಕ್ಕ ವಾಸರ ಪ್ಯಾಟಿಗೆ ಹೋದಾಗ. ಅವನ್ನ ನಾ ಏನು ಮಾಡೀನಿ ತಿಕ್ಕಿದ್ರಾತ್ ಬಿಡು ಸ್ವಚ್ಛ ಹಸನ ತಿಕ್ಕಿದ್ರಾತಂತೆ. ಮುಂಜಾನೆ ಮಾಡೋ ಜೊತೆ ತೊಗೊಂಡು ಹೋಗೋದು ಮರ್ತು ನೀವು. ಹಾಗಾಗಿ ನೀರಿಗೆ ಹನಿಸಿಟ್ಟು ಬಂದಿದ್ದೆ. ನೀರಿನಾಗಿರ್ಲಿ ಬಿಡು ನೆನೆ ತೊಗೊಂಡ್ರೆ ತಿಕ್ಕ ಗಾವಕತ್ತಂತೇಳಿ ಅವು ಒಂದೇ ಥರ ಇದ್ರಾಗ ಬಟ್ಟಲ್ದಾಗ ಹಾಕಿಟ್ಟೇನೆ. ಅವ್ರೇನು ಮಾಡ್ಯಾರ ನೋಡೇ ಇಲ್ಲ. ಹಂಗೆ ಹೇಳೋದು ತೊಗೊಂಡು ಬಡ ಬಡ ಒಂದು 4 ಚಮಚ ಹಾಕಿಬಿಟ್ಟಾರ. ನೋಡ ಯವ್ವ ನಾವು ಅಲ್ಲಿ ಯವ್ವ ಚಹಾ ಕುಡೋದು ಯವ್ವ ಬಾ ಎನ್ನೋದು ಒಂಥರ ಉಪ್ಪು ಪಾಪಿಟ್ಟಿತ್ತು ನೋಡು ಹಗ್ಗ ಯವ್ವ ಎಲ್ಲರ ಪಚಿ ತೆಗ್ಯಾನ್ ಬಿಡಿ ಮಲ್ಲಪ್ಪಣ್ಣ ಹಂಗಾರೆ. ಅಯ್ಯ ಅಷ್ಟ ಅಲ್ಲ ಇದನ್ನ ಸಕ್ರೆ ಚಹಾ ಪುಡಿ ಡಬ್ಬಿ ಹುಡ್ಕಾಕ್ ಹೋಗಿ ಅರ್ಶನದ ಬಿಗಡಿವಿ ಮನೆ ತುಂಬ ಮಾಡಿದ್ರು ಒದ್ರಾಡಿ ಬಂದೇನಿ. ನಾನು ಸ್ವಚ್ಛ ಮಾಡೋದು ನನ್ನ ಕೈಯಾಗ ಕಸ್ಬರ ಇಟ್ಕೊಂಡಿದ್ದೇನೆ. ಅವ್ರು ಇನ್ನು ಬೋದ್ರಾಡ್ತಾಳಿಕೆ ಅಂತೇಳಿ ಅಡುಗೆ ಮನೆ ಸ್ವಚ್ಛ ಮಾಡಕ್ಕೆ ನಿಂತಾರೀಗ. ನೀವು ಹೋಗಿ ಕಮಲಕ್ಕರ ಮನೆಗೆ ಕುಂತು ಬಾ ನಾನು ಅಡುಗೆ ಮನೆ ಎಲ್ಲ ಸ್ವಚ್ಛ ಮಾಡ್ತೀನಿ ಅಂತಂದು ಹೇಳಿದ್ದಕ್ಕೆಲ್ಲಿ ಬಂದು ಕುಂತೇನೆ. ನೀವು ನಾನು ಇರತ್ತ ನನಗೆ ಹತ್ತಿತ್ತು ಸ್ವಚ್ಛ ಮಾಡೋದು ಅಡುಗೆ ಮನೇನ. ನೀನು ಪದ್ಧತಿ ಕೆಟ್ಟಂದು ಬಿಡು ಮಲ್ಲಪ್ಪನ ಹಂಗಾರೆ. ಇನ್ನೊಮ್ಮೆ ಹೊಳಮಳ ಚಹಾ ಕೇಳಕ್ಕೆ ಹೆದರ್ಬೇಕು ಬಿಡ. ಹಂಗೆ ಮಾಡಿಟ್ಟಿ ಇವತ್ತು ಹಂಗಾರೆ. ಹ್ಞೂ ಮತ್ತೆ ಹೊಳಮಳ ಅವ್ನು ವಾಟೆ ತಿಕ್ಕಿ ಸಾಕಾಗಿ ಹೋಗಿತ್ತು ನನಗೂ ಚಾದ್ದು. ಅಯ್ಯವ್ವ ಹಿಂಗೆ ಕುಡಿದೆ ಹಿಂಗೆ ಬುಟ್ಟಿಗೆ ಹೋಗಿದ್ದೆ ಹಿಂಗೆ ಕುಡಿದೆ ಹಿಂಗೆ ಬುಟ್ಟಿಗೆ ಹೋಗೋದು. ಒಂದು 5 ಸರ ಅಂದ್ರೆ ಕಮಲಕ್ಕ ಸಂಜಾಗುರಾಗ ಮಧ್ಯಾಹ್ನ ಅಷ್ಟೊತ್ತಿಗೆ ಒಂದು 5 ಕಪ್ ಬರ್ತಾವೆ ತಿಕ್ಕಾಕ. ಮತ್ತು ಸಂಜಾಗುರಾಗ ಮತ್ತೊಂದು 3 ಕಪ್ ತಿಕ್ಕಿ ಮತ್ತು ನಾನು ಮತ್ತು 2 ಹೊತ್ತಿನ ಕುಡ್ದಿದ್ದೆ. ಮತ್ತು ಮಂಜು ಬರ್ತಾನೆ ಮತ್ತು ಒಂದು 10-15 ಕಪ್ ಆದ್ರೆ ತಿಕ್ಕಕ್ಕೆ ಬೇಸರ ಹೋದ್ರನ ಹಂಗೆ ಬಿಡಾಗಿರ್ಬೇಕ. ಮನ್ಯಾಗ ಗಂಡ್ಮಕ್ಳು ಮನ್ಯಾಗಿದ್ರೆ ಹಂಗೆ ಬಿಡೇವ. ಮತ್ತು ಹೊಳಮಳ ಚಹಾ ಕೇಳುವಾರ ಅವ್ರು ಮತ್ತು ರೂಢಿ ಇರ್ತೈತೆ ಚಹಾ ಕುಡೋದು. ಮತ್ತು ನೀ ಕಾಸು ಕೊಡ್ಬೇಕಿಲ್ಲ ಪಾಪ ಮಲ್ಲಪ್ಪನ ನೋಡು ಅಡುಗೆ ಮನೆ ಸ್ವಚ್ಛ ಮಾಡಾಕತ್ತಾನಂತಿ. ಹೋಗಿ ಸ್ವಚ್ಛ ಮಾಡ್ಯಾರ ಕೊಟ್ಟು ಬರ್ಬೇಕಿಲ್ಲ. ಅದೇ ಅವ್ರಿಗೆ ಗಂಡು ಮಕ್ಳಿಗೆ ಸಾಧ್ಯಾಕತಿ ಅಡುಗೆ ಮನೆ ಸ್ವಚ್ಛ ಮಾಡಕ್ಕೆ ಪಾಪ. ಸುಮ್ಕಿರ ಕಮಲಕ್ಕ ಹೊಳಮಳ ಸ್ವಚ್ಛ ಮಾಡಿ ಇವತ್ತು ನಾನು ನೋಡಿ ಏನು ಬಗ್ಗೆ ಹಿಂದಗಡೆ ಹಸನ್ ಮಾಡೋದು ಮತ್ತು ಬೇಸರಕ್ಕೆ ತಡಿ ಅಂತೇಳಿ ನಾನು ಎಲ್ಲ ಸ್ವಚ್ಛ ಕಸ ಹೊಡೆದು ಕಲ್ಲು ಒರೆಸಿ ತಳ ಕನ್ನಡಿ ಮಾಡಿಟ್ಟಂಗೆ ನಾನು ಅಡುಗೆ ಮನೆ ಇಟ್ಟು ಬಂದೇನೆ. ಮತ್ತು ಹರಿದು ಸಿಟ್ಟು ಬರೋದಲ್ಲನೇ ಗಂಡ್ಮಕ್ಳು ಹೆಂಗೆ ಬಿಡೇವ. ಅವ್ರು ಹೆಣ್ಮಕ್ಳು ಹಂಗೆ ಹೋಗಾತಿ ಮಾಡ್ತಾರೆ. ನೀ ಕೆಲಸ ಹೇಳಿ ನೀನು ಊರಿಗೆ ಹೋದಾಗ 2 ದಿನ ಊರಿಗೆ ಹೊಳ್ಳಿ ಬರೋರಾಗ ತಿಪ್ಪಿ ಮಾಡಿಟ್ಟಿರ್ತಾರೆ ಮನೆ ಎಲ್ಲ ತಲೆ ಕಟ್ಸ್ಕೊಬಾರ್ದು ಅವನ್ನ. ನಿನ್ನಂಗೆ ಆಗೋದಿಲ್ಲ ಬಿಡು ಕಮಲಕ್ಕ. ನಮಗೆ ತಾಳ್ಮೆ ಅನ್ನೋದಿಲ್ಲ ಬಿಡು. ಹೆಂಗೆ ಇಟ್ಟಿರ್ತೀವಿ ಹಂಗೆ ಇರ್ಬೇಕು ನಮ್ಮ ಮನೆ ಸ್ವಚ್ಛ. ಹರಿವಿದ್ರೆ ಅಂದ್ರೆ ಮತ್ತೆ ತಲೆ ಹಾಪಾಕತ್ ನಂದು ಅಂಕರ ತಾತ್ ಬಿಡ ಹಂಗಾರೆ. ಚಾದ್ರಗಳು ಇವತ್ತು ಹೇಳ್ತೀನಿ ಚಾದ್ರಗಳು ಅಂದ್ರೆ ಮತ್ತೆ ಇವತ್ತಿನ ಚಾ ಕಾಮಿಡಿ ಹೆಂಗಿತ್ರಿ ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಫಸ್ಟ್ ಟೈಮ್ ನಮ್ಮ ಕಥೆಗಳನ್ನ ನೋಡಾಕತ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ನಮ್ಮ ಕಥೆಗಳನ್ನ ಶೇರ್ ಮಾಡಿರಿ. ಆದಷ್ಟು ನಮ್ಮ ಕಥೆಗಳು ಇಷ್ಟ ಆತಂದ್ರೆ ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬಿಡಿ. ಹೈಪ್ ಅಂತ ಆಪ್ಷನ್ ಐತೆ ಅಲ್ಲಿ ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ. ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ. ಇಂತಹ ಮತ್ತು ಕಾಮಿಡಿ ವಿಡಿಯೋಗಳು ನಿಮಗೆ ಕಥೆಗಳು ಬೇಕಾತಂದ್ರೆ ಕಮೆಂಟ್ ಮೂಲಕ ತಿಳಿಸೋದು ಮರ್ಯಾಕೆ ಹೋಗ್ಬಿಡ್ರಿ. ಮತ್ತು ಕಾಮಿಡಿ ಕಥೆಗಳನ್ನು ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಯಾವ ರೀತಿ ಕಾಮಿಡಿ ಕಥೆಗಳು ಬೇಕಾ ಕಮೆಂಟ್ ಮೂಲಕ ತಿಳಿಸೋದು ಮರ್ಯಾಕೆ ಹೋಗ್ಬಿಡ್ರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ. ಧನ್ಯವಾದಗಳು ರೀ ಎಲ್ಲರಿಗೂ.